ನಮಸ್ಕಾರ ಎಲ್ಲರಿಗೂ. ಪ್ರಿಯ ವಿದ್ಯಾರ್ಥಿಗಳೇ, ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ಶೇರ್ ಹೇಗೆ ಮಾಡೋದಂದ್ರೆ ಶೇರ್ ಬಟನ್ ಮೇಲೆ ಪ್ರೆಸ್ ಮಾಡಿ ವಾಟ್ಸಪ್ ಮುಖಾಂತರ ನೀವು ಈ ಒಂದು ಚಾನಲ್ನ ಲಿಂಕ್ ಅನ್ನ ಶೇರ್ ಮಾಡಬಹುದು ಅಥವಾ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಬಹುದು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಎಲ್ಲ ರೀತಿಯ ಹೋಮ್ವರ್ಕ್ಗಳು, ರೇಂಬೋ, ಅದಾದ್ಮೇಲೆ ಸುವೇಗ, ಸುಮೇರು, ಕಲಿಕಾ ಚೇತರಿಕೆ, ಮರುಸಿಂಚನ ಎಲ್ಲವನ್ನು ಹಾಕುತ್ತೇವೆ. ಅದಕ್ಕೋಸ್ಕರ ನೀವೇನ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ನೋಡ್ತಾ ಇದ್ದೀವಿ 5ನೇ ತರಗತಿಯ ಸುವೇಗ ಭಾಗ 2ರಲ್ಲಿ 18ನೇ ಅಧ್ಯಾಯ ಕಾಲ. ಆಯ್ತಾ? ಒಂದು, ಪ್ರತಿದಿನ ನಿನ್ನ ಕೆಲಸದ ಕಾಲವನ್ನು ತಿಳಿಸುವಂತ ಇದೆ. ವಿಷಯ ಸಮಯ, ಬೆಳಿಗ್ಗೆ ಏಳುವ ಸಮಯ 6 AM, ಶಾಲೆಗೆ ಹೊರಡುವ ಸಮಯ 9 AM, ಮಧ್ಯಾಹ್ನ ಊಟದ ಸಮಯ 1 PM. ನೀವು ಏನೇನ್ ಮಾಡ್ತಿರಲ್ಲ ಆ ಟೈಮ್ಗಳನ್ನ ಇಲ್ಲಿ ಆ ಸಮಯಗಳನ್ನ ನೀವು ಬರೆಯಿರಿ. 4, ಸಂಜೆ ಮನೆಗೆ ತಲುಪುವ ಸಮಯ 5 PM, ರಾತ್ರಿ ಊಟದ ಸಮಯ 8 PM, ರಾತ್ರಿ ಮಲಗುವ ಸಮಯ 9:30 PM ಅಂದ್ರೆ 9:30. 2, ಬಿಟ್ಟ ಸ್ಥಳ ತುಂಬು. ಒಂದು ವಾರಕ್ಕೆ 7 ದಿನಗಳು, 1 ತಿಂಗಳಿಗೆ 30 ದಿನಗಳು. 3, 1 ವರ್ಷಕ್ಕೆ 12 ತಿಂಗಳುಗಳು. 4ನೇದು 1 ನಿಮಿಷಕ್ಕೆ 60 ಸೆಕೆಂಡುಗಳು. 5ನೇದು ನೋಡಿ, 1 ಗಂಟೆಗೆ 60 ನಿಮಿಷಗಳು, 1 ದಿನಕ್ಕೆ 24 ಗಂಟೆಗಳು. ಆಯ್ತಾ? ಇಲ್ಲೊಂದು ಗಡಿಯಾರ ಕೊಟ್ಟಿದ್ದಾರೆ. ಗಡಿಯಾರ ನೋಡಿ ಕೆಳಗಿನ ವೇಳೆಗಳನ್ನು 12 ಗಂಟೆ ಗಡಿಯಾರಕ್ಕೆ ಪರಿವರ್ತಿಸಿ AM ಮತ್ತು PM ಗಳಲ್ಲಿ ಸೂಚಿಸುವಂತ ಹೇಳಿದ್ದಾರೆ. ಆಯ್ತಾ? ಅದೇ ರೀತಿ 11:35 ಗಂಟೆ, 11:35 AM. ಆಯ್ತಾ? ಎರಡನೇದು 8:30 ಗಂಟೆ, 8:30 AM. 2:15 ಗಂಟೆ, 2:15 AM. 18 ಗಂಟೆ 40 ನಿಮಿಷ ಅಂದ್ರೆ 18 ಅಂದ್ರೆ 18 ಗಂಟೆ 40 ನಿಮಿಷ ಆಗುತ್ತದು. 6 ಗಂಟೆ 40 PM ಅಥವಾ 6:40 PM. ಅದೇ ರೀತಿ 15:45 ಗಂಟೆ ಅಂದ್ರೆ 3:45 PM. ನೀವೇನ್ ಮಾಡ್ಬೇಕಿನ್ನಿಲ್ಲಿ ಗಡಿಯಾರ ರಚಿಸಿ ಅದರಲ್ಲಿ ಕೆಳಗಿನ ಚಿತ್ರದ ಸಮಯ ಸೂಚಿಸುವಂತ ಇದೆ. ನಾನಿಲ್ಲಿ ಬರೆದಿದ್ದೇನೆ. ಮೊದಲನೇದು 11:30, ಎರಡನೇದು 4 ಗಂಟೆ, ಮೂರನೇದು 10:10, ನಾಲ್ಕನೇದು 16, ಅದಾದ್ಮೇಲೆ 5ನೇದು 22:30 ಅಂದ್ರೆ 10:30, 6ನೇದು 12:45. ಆಯ್ತಾ? ಸೊ ಅದಾದ್ಮೇಲೆ ಇಲ್ಲೇನಿದೆ 5, ಕೂಡಿಸಿ ಉತ್ತರಿಸು. ಅಂದ್ರೆ ವರ್ಷ, ತಿಮ್ ಅಂದ್ರೆ ತಿಂಗಳು, ದಿ ಅಂದ್ರೆ ದಿನ, ನೀ ಅಂದ್ರೆ ನಿಮಿಷ, ಸೆ ಅಂದ್ರೆ ಸೆಕೆಂಡ್. 3 ವರ್ಷ 11 ತಿಂಗಳು, 5 ವರ್ಷ 7 ತಿಂಗಳು, 9 ವರ್ಷ 6 ತಿಂಗಳಾಗುತ್ತದು. ಆಯ್ತಾ? ಎರಡನೇದು ನೋಡಿ, 8 ತಿಂಗಳು 20 ದಿನ, 7 ತಿಂಗಳು 15 ದಿನ, 1 ವರ್ಷ 4 ತಿಂಗಳು 5 ದಿನ ಆಗುತ್ತದೆ. ಆಯ್ತಾ? ಸೊ ಅದಾದ್ಮೇಲೆ ಮೂರನೇದು 5 ಗಂಟೆ 45 ನಿಮಿಷ, 3 ಗಂಟೆ 20 ನಿಮಿಷ, 9 ಗಂಟೆ 05 ನಿಮಿಷ. ಆಯ್ತಾ? ಅಂದ್ರೆ 9 ಗಂಟೆ 5 ನಿಮಿಷ ಆಗುತ್ತೆ. ಅದೇ ರೀತಿ 40 ನಿಮಿಷ 35 ಸೆಕೆಂಡ್, 10 ನಿಮಿಷ 30 ಸೆಕೆಂಡ್, 51 ನಿಮಿಷ 05 ಸೆಕೆಂಡ್ ಅಥವಾ 5 ಸೆಕೆಂಡ್. ಆಯ್ತಾ? 6 ಏನಿದೆ ಕಳೆ. ಮೊದಲನೇದು 2 ವರ್ಷ 10 ತಿಂಗಳು, ಎರಡನೇದು ಬರುತ್ತೆ 2 ಗಂಟೆ 45 ನಿಮಿಷ, ಮೂರನೇದು 2 ತಿಂಗಳು 5 ದಿನ, ನಾಲ್ಕನೇದು ಎಷ್ಟು ಬರುತ್ತೆ 5 ನಿಮಿಷ 10 ಸೆಕೆಂಡ್. ಅದಾದ್ಮೇಲೆ 7, ಸಮಸ್ಯೆಗಳನ್ನು ಬಿಡಿಸು. ಫಸ್ಟ್ ಒನ್, ತಿಪ್ಪೇಶನು 22:10 ಗಂಟೆಗೆ ಮಲಗಿ ಬೆಳಿಗ್ಗೆ 5:40ಕ್ಕೆ ಏಳುತ್ತಾನೆ. ಅವನು ಒಟ್ಟು ಎಷ್ಟು ಕಾಲ ನಿದ್ದೆ ಮಾಡುತ್ತಾನೆ? ಅಂದ್ರೆ 23:60 ಅಂದ್ರೆ 23:60 ಅಂದ್ರೆ ಇದೆಷ್ಟು 12 ಗಂಟೆ ಆಗುತ್ತೆ. ಆಯ್ತಾ? ಅಥವಾ 24 ಗಂಟೆ ಅಂದ್ರೆ ಕರೆಕ್ಟ್ ಆಗಿ ಮಧ್ಯರಾತ್ರಿ 12 ಗಂಟೆ ಮೈನಸ್ 22.10 ಅಂದ್ರೆ 1 ಗಂಟೆ 50 ನಿಮಿಷ ರಾತ್ರಿ ಹೊತ್ತು 12ರ ಮುಂಚೆ. ಅದಾದ್ಮೇಲೆ 1:50, 5:40 ಎಷ್ಟಾಗುತ್ತೆ 7 ಗಂಟೆ 30 ಅಂದ್ರೆ ಇದು ಪ್ಲಸ್ ಇದನ್ನ ಎರಡನ್ನ ಕೂಡಿದಾಗ 7 ಗಂಟೆ 30 ನಿಮಿಷ ಆಗುತ್ತದೆ. ಆದ್ದರಿಂದ ತಿಪ್ಪೇಶನು ಒಟ್ಟು 7 ಗಂಟೆ 30 ನಿಮಿಷ ನಿದ್ದೆ ಮಾಡುತ್ತಾನೆ. ಆಯ್ತಾ? ಅಕ್ಷತಾಳಿಗೆ ಮೇ 28ರಂದು ಶಾಲೆ ಆರಂಭವಾಗಿ ಸೆಪ್ಟೆಂಬರ್ 29ರಿಂದ ಅಕ್ಟೋಬರ್ 9ರವರೆಗೆ ಮಧ್ಯಂತರ ಅವಧಿ ರಜೆ ನೀಡಲಾಗಿತ್ತು. ಹಾಗಾದರೆ ಮೊದಲ ಅವಧಿಯಲ್ಲಿ ಒಟ್ಟು ಶಾಲಾ ದಿನಗಳು
ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಆಯ್ತಾ? ಮೇ 28ಕ್ಕೆ ಶುರು ಆಗುತ್ತೆ. 28, 29, 30 3 ದಿನ ಮೇನಲ್ಲಿ. ಆಯ್ತಾ? ಜೂನ್, ಜುಲೈ, ಆಗಸ್ಟ್ 30, 31, 31, 28 ದಿನ. ಹಾಗಾಗಿ ಒಟ್ಟು ಶಾಲಾ ದಿನಗಳೆಷ್ಟು? 123. ಈತಲ್ವಾ? ಸೊ ಅದೇ ರೀತಿ 3 ಏನಿದೆ? ದಿನೇಶನ ವಯಸ್ಸು 10 ವರ್ಷ 8 ತಿಂಗಳು. ಅವನ ತಮ್ಮ ವಿನಯನ ವಯಸ್ಸು 7 ವರ್ಷ 11 ತಿಂಗಳು. ಆದರೆ ದಿನೇಶ್ ವಿನಯ್ಗಿಂತ ಎಷ್ಟು ವರ್ಷ ದೊಡ್ಡವನು? 10 ವರ್ಷ 8 ತಿಂಗಳಂದ್ರೆ 9 ವರ್ಷ 20 ತಿಂಗಳು. ನೋಡಿ, 9 ವರ್ಷ 20 ಇದನ್ನ ತಿಂಗಳಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ನಮಗೆ ಕಳಿಯಕ್ಕೆ ಈಜಿ ಆಗುತ್ತೆ ಈ 11ಅನ್ನ. ಆಯ್ತಾ? ಸೊ ಅದು ಹೇಗಾಗುತ್ತೆ? 9 ವರ್ಷ 20 ತಿಂಗಳಾಗುತ್ತೆ ಮೈನಸ್ 7 ವರ್ಷ 11 ತಿಂಗಳು, 2 ವರ್ಷ 9 ತಿಂಗಳು. ಆದ್ದರಿಂದ ದಿನೇಶ್ ವಿನಯಗಿಂತ 2 ವರ್ಷ 9 ತಿಂಗಳು ದೊಡ್ಡವನು. ಐತಲ್ವಾ? ಸೊ ಅದಾದ್ಮೇಲೆ ಇನ್ನು 4. ಈ ಕೆಳಗಿನ ವೇಳೆಗಳನ್ನು AM ಮತ್ತು PM ನಲ್ಲಿ ನಮೂದಿಸಿ. 10:45 ಬೆಳಿಗ್ಗೆ, 10:45 AM. ಬಿ 9:15 ರಾತ್ರಿ, 9:15 PM. 2:30 ಮಧ್ಯಾಹ್ನ, 2:30 PM. 6:25 ಸಂಜೆ, 6:25 PM. ಆಯ್ತಾ? ಈತಲ್ವಾ? ಇದು 4ನೇದು. ಸೊ ಇಲ್ಲಿಗೆ ನಿಮ್ಮ 19ನೇ ಅಧ್ಯಾಯ ಯಾವುದು ಕಾಲ ಕೂಡ ಮುಗಿದಿರುತ್ತದೆ. ನಾವು ಇವತ್ತು ಕೂಡ ಕಿರು ಪರೀಕ್ಷೆ ನೋಡೋಣ. ನೋಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ಕೊಳ್ಳಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಇವಾಗ ನೋಡಿ ಏನಿದೆ? ಮೊದಲನೇದು, ಫೆಬ್ರವರಿಯಲ್ಲಿ 29 ದಿನಗಳಿದ್ದರೆ ಆ ವರ್ಷಕ್ಕೆ ಏನೆಂದು ಹೇಳುತ್ತೇವೆ? ಈ ರೀತಿ ಎಷ್ಟು ವರ್ಷಗಳಿಗೊಮ್ಮೆ ಆಗುತ್ತದೆ? 29 ದಿನ ಫೆಬ್ರವರಿಯಲ್ಲಿ ಬಂದರೆ ಆ ವರ್ಷಕ್ಕೆ ಅಧಿಕ ವರ್ಷ ಅಂತ ಹೇಳಿ ಕರಿತೇವೆ. 4 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಈತಲ್ವಾ? 2, ಇವುಗಳ ಸಂಕಲನ ಮಾಡು. ಎ 6 ಗಂಟೆ 30 ನಿಮಿಷ ಮತ್ತು 5 ಗಂಟೆ 10 ನಿಮಿಷ, 11 ಗಂಟೆ 40 ನಿಮಿಷ. ಬಿ 3 ಗಂಟೆ 15 ನಿಮಿಷ 18 ಸೆಕೆಂಡ್ ಮತ್ತು 4 ಗಂಟೆ 25 ನಿಮಿಷ 30 ಸೆಕೆಂಡ್. ಅದರ ಉತ್ತರ ಎಷ್ಟಾಗುತ್ತೆ? 7 ಗಂಟೆ 40 ನಿಮಿಷ 52 ಸೆಕೆಂಡ್ಗಳು. ಸಿ ನೋಡಿ, 5 ವರ್ಷ 7 ತಿಂಗಳು ಮತ್ತು 3 ವರ್ಷ 9 ತಿಂಗಳು, 9 ವರ್ಷ 4 ತಿಂಗಳುಗಳು. ಮೂರನೇದು ನೋಡಿ ಏನಿದೆ? ಇವುಗಳನ್ನು ಕಳೆ. 5 ಗಂಟೆ 25 ನಿಮಿಷ ಮೈನಸ್ 3 ಗಂಟೆ, ಇಲ್ಲಿ ಮೈನಸ್ ಮಾಡಿ, ಮೈನಸ್ ಮೈನಸ್ ಮೈನಸ್. ಆಯ್ತಾ? ಮೊದಲನೇ ಉತ್ತರ 1 ಗಂಟೆ 35 ನಿಮಿಷ ಬರುತ್ತೆ. ಬಿ 1 ಗಂಟೆ 35 ನಿಮಿಷ. ಅದಾದ್ಮೇಲೆ ಸಿ 3 ವರ್ಷ 8 ತಿಂಗಳುಗಳು ಬರುತ್ತವೆ. ಆಯ್ತಾ? 4ನೇ ಪ್ರಶ್ನೆ 1. ಸ್ವಪ್ನಾಳು ಭಾನುವಾರ ಬಸ್ಸಿನಲ್ಲಿ ಬೆಳಿಗ್ಗೆ 8:30ಕ್ಕೆ ಪ್ರಯಾಣ ಆರಂಭಿಸಿ ಸಂಜೆ 4:15ಕ್ಕೆ ಊರನ್ನು ತಲುಪುತ್ತಾಳೆ. ಹಾಗಾದರೆ ಆಕೆ ಪ್ರಯಾಣಿಸಿದ ಒಟ್ಟು ಸಮಯ ಎಷ್ಟು? ಸಂಜೆ 4:15 ಅಂದ್ರೆ 24 ಗಂಟೆಗಳಲ್ಲಿ ಎಷ್ಟಾಗುತ್ತದೆ? 15:75 ಆಗುತ್ತೆ. ಆಯ್ತಾ? ಮೈನಸ್ ಅವಳು ಮುಂಜಾನೆ ಬಿಟ್ಟಿದ್ದೆಷ್ಟು? 8 ಗಂಟೆ 30 ನಿಮಿಷ ಅಂದ್ರೆ 7 ಗಂಟೆ 45 ನಿಮಿಷ. ಅದಾದ್ಮೇಲೆ ಆದ್ದರಿಂದ ಸ್ವಪ್ನಾಳು ಪ್ರಯಾಣಿಸಿದ ಒಟ್ಟು ಸಮಯ 7 ಗಂಟೆ 45 ನಿಮಿಷ. ಐತಲ್ವಾ? ಸೊ ಇಲ್ಲಿಗೆ ನಿಮ್ಮ ಈ ಕಿರು ಪರೀಕ್ಷೆ ಕೂಡ ಮುಗಿದಿರುತ್ತದೆ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ. ಆಯ್ತಾ? ಸೊ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ 19ನೇ ಅಧ್ಯಾಯ ಯಾವುದು? ಸಮಮಿತಿಯ ಆಕೃತಿಗಳೊಂದಿಗೆ ಭೇಟಿಯಾಗೋಣ.